ಈಗ ಮನಸ್ಸಲ್ಲಿ ಏನು ಕಳವಳ ಆಯ್ತೈತೆ ಹೇಳಿ ಫಸ್ಟ್ ಹೇಳು. ಗೈಸ್ ನನಗೆ ಫುಲ್ ಆ್ಯಕ್ನಿ ಆಗಿಬಿಡಿದೆ ಇಲ್ಲಿ. ವಿಚ್ ಇಸ್ ಗುಡ್ ಪ್ರತಿ ಲೋ ಬಾಣಂತಿ ಅವಳು ಬಿಟ್ಟುಬಿಡ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಗೈಸ್ ನನಗೆ ಫುಲ್ ಆ್ಯಕ್ನಿ ಆಗಿಬಿಡಿದೆ ಇಲ್ಲಿ ಇಲ್ಲಿ ಎಲ್ಲ. ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್ಸ್. ಇವತ್ತು ಏನಪ್ಪ ಅಂತಂದರೆ ಲೇಟಾಗಿ ಎದ್ದಿದ್ದು. ಕಂಪ್ಲೀಟ್ ನಿದ್ರೆ ಇಲ್ಲ ರಾತ್ರಿ. ಒಂದೇ ಒಂದು ಸೆಕೆಂಡು ಕೂಡ ನನ್ನ ಮಗಳು ಮಲಗಕ್ಕೆ ರೆಡಿನೇ ಇಲ್ಲ. ಸುಮಾರು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ, ಸಮ್ಟೈಮ್ಸ್ 6 ಗಂಟೆ, ಸಮ್ಟೈಮ್ಸ್ ಅಲ್ಲಿವರೆಗೂ ಎದ್ದೇ ಇರ್ತಾಳೆ. ನಮ್ಗೆ ಅಟ್ಲೀಸ್ಟ್ ಆ ಮಧ್ಯದ ಗ್ಯಾಪಲ್ಲಿ ಒಂದು 20 ಮಿನಿಟ್ಸ್ ಆದರೂ ನಿದ್ರೆ ಮಾಡೋಕ್ಕೆ ಒಂಚೂರು ಸಮಯ ಮಾಡಿಕೊಟ್ರೆ ತುಂಬ ಉಪಕಾರ ಆಗುತ್ತೆ. ಅದನ್ನು ಮಾಡಿಕೊಡಲ್ಲ ಅವಳು. ಮಲ್ಕೊಂಬಿಟ್ರೆ ನೀವು ಅಂತ ಒಂಥರ ಆ ನಿದ್ರೆ ಇಲ್ದಿರೋದಕ್ಕೆ ಒಂಥರ ಇರುತ್ತೆ ಗೈಸ್. ನೀವು ಒಂದಿನ ನಿದ್ರೆ ಮಾಡಿಲ್ಲ ಅಂದರೆ ಹೆಂಗಿರುತ್ತೆ. ಇದು ಪೂರ್ತಿ ಒಂಥರ ದಿನ ಆಗ್ತಾಯಿದೆ ಅಲ್ವಾ, ಅದು ಜಾಸ್ತಿ ಆಗ್ತಾಯಿದೆ. ಒಂಥರ ಹೆವಿ ಫೀಲ್ ಆಗ್ತಾಯಿದೆ. ನಿದ್ರೆ ಇಲ್ಲದೆ ಒಂಥರ ಕಷ್ಟ ಅನ್ನಿಸ್ತಾ ಇದೆ. ಆ್ಯಂಡ್ ಇವತ್ತಿನ ನನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗಂಜಿ ಕುಡಿಬೇಕು. ಸಮಯ ಆಗಲೇ 11:20 ಆಗೋಗಿದೆ. ಏನಕ್ಕೆ ಲೇಟ್ ಆಗ್ತಿದೆ ಅಂತಂದರೆ ನಾವು ನಿದ್ರೆದು ಪ್ರಾಬ್ಲಮ್ ಮೇನಾಗಿ. ಇವಾಗ ನಾನು ಮನೆಗೆ ಎಂಟ್ರಿ ಆದೆ. ಈ ಟಾಯ್ನ ನನ್ನ ಮಗನ ಕೊಡ್ತೀನಿ, ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನೋಡೋಣ. ಮೋಸ್ಟ್ಲಿ ಏನು ರಿಯಾಕ್ಟ್ ಮಾಡೋದು ಅನ್ಕೋತೀನಿ. ಟಾಯ್ಗಿರೋ ಬೆಲೆ ನನಗಿಲ್ವಲ್ಲ. ನಾವು ನಮ್ಮಮ್ಮ ಪಾಪ ರೊಟ್ಟಿ ಮಾಡ್ತಾ ಇದ್ದಾರೆ. ಹೆಂಗೆ ಅಂದರೆ ಈ ಶಿಫ್ಟ್ ಥರ ಮಾಡ್ಕೊಂಬಿಟ್ಟಿದ್ದೀವಿ. 4 ಗಂಟೆವರೆಗೆ ನಾನು, 4 ಗಂಟೆಯಿಂದ 10 ಗಂಟೆವರೆಗೂ ಮಲಗಿಲ್ಲ ಅಲ್ವಾ ಅವಳು. ಗುಡ್ ಪ್ರತಿ ಹೇ, ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸುಬ್ಬಿ ನೀವು ಗರಿಗರಿ ಮಾಡ್ತೀರಲ್ವಾ? ಹಾಳಾಗುತ್ತೆ ಅಂತ ಮಾವಿನ ಹಣ್ಣು ತಿಂತಾ ಇದಾರಂತೆ ಪ್ರತೀಕ್. ನಾವು ತಿಂತೀವಿ, ಹಂಗೆಲ್ಲ ತಲೆ ಕೆಡಿಸ್ಕೊಬೇಡಿ. ಬೇಕಾ ಬೇಡವಾ ಹೇಳಿ? ನೋಡಿದ್ರಾ ಏನು ಹಿಂಗೆ ಅಂದ್ಬಿಟ್ರಿ? ಮತ್ತೆ ಮಾವಣ್ಣ ಹಾಳಾಗುತ್ತೆ ಅಂತ ಯಾಕೆ ತಿನ್ಬೇಕು? ನನಗೆ ರೇಗಿಸಿದಮ್ಮ ಅವರು. ನೀನೇನೇನೋ ಮಾತಾಡ್ತೀಯಲ್ಲಮ್ಮ. ಇನ್ನೂ ರೇಗಿಸಿದ್ದ? ಎಲ್ಲಿದೆಯೋ ನ್ಯಾಯ? ಇದಕ್ಕೆ ಯಾಕೆ ನೀವು ಸೌತೆಕಾಯಿ ಹಾಕಿದ್ರಿ? ಈ ಜಾಣಗೆ ಗೈಸ್ ನಾನು ತಿನ್ನಕ್ಕಾಗಲ್ವಲ್ಲ ಮಾವಿನ ಹಣ್ಣ, ಅದಕ್ಕೆ ರೇಗಿಸ್ತಾರೆ ಪ್ರತೀಕ್. ಏನಕ್ಕೆ ತಿಂತಾ ಇದ್ದೀರಾ? ನಿಮಗೆ ಕನ್ನಡದ ಏನೋ ಬೇಕಾದ್ರೂ ನಾನು ಕೇಳಿಲ್ಲ. ನನ್ನನ್ನು ಕೇಳ ಏನಿಲ್ಲ ಉತ್ಸವ. ಈಗ ನಾನು ಬಾಕ್ಸಿಂಗ್ಗೆ ನಾನು ಇದಕ್ಕೆ ಹೋಗ್ತಾ ಇದ್ದೆ, ಟ್ರೈನಿಂಗ್ ಹೋಗ್ತಾ ಇದ್ದೆ. ಸೊ ನಮ್ಮ ಅಕ್ಕಂಗೆ ಒಂದು ಲಾಕ್ ಹಾಕ್ತೀನಿ, ಅವಳು ಅದನ್ನು ಬಿಡಿಸ್ಕೋತಾಳಂತೆ. ಇರ್ಕೊಮ್ಮ, ಕ್ಲೀನಾಗಿ ಇರ್ಕೊ, ಸೀರಿಯಸ್ ಆಗಿ ಮಾಡು, ಪ್ರೋಮೋ ಅಂತ ಹಂಗೆಲ್ಲ ಮಾಡಬೇಡ ಆಯ್ತಾ? 3 2 ದೂರ ಹೋಗಮ್ಮ, 3 ಕಾಣಿಸ್ತಾ ಇದೀವಾ? 2 1 ಗೋ. ಹಿಂಗೆ ಟ್ಯಾಪ್ ಮಾಡ್ಬೇಕು ಅನ್ಸುತ್ತೆ ಪಟ 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 ಅಂತ. ಲೋ ಬಾಣಂತಿ ಅವಳು ಬಿಟ್ಟುಬಿಡ. ಓ ಲಾಕ್ ಅಲ್ವಾ ಅದು? ಲಾಕ್ ಅಲ್ಲ ಕಡೆ ಮುದ್ದು ಮಾಡಕ್ಕೆ ಬಂದಿತ್ತು. ಅವನಮ್ಮ ನಮ್ಮಮ್ಮನೆ ಅಲ್ವಮ್ಮ, ಅದಕ್ಕೆ ಹೆಂಗಂತೆ. ಅದೇ ಮುಂದೆ ಕೇಳ್ಬಿಡು. ನೆನ್ನೆ ಕೇಳಿ, ನೆನ್ನೆ ಮಸ್ತಾಗಿತ್ತು. ಹಿಂಗೆ ಮಮ್ಮಿ ಮಾತಾಡ್ತಾ ಇತ್ತು, ಜೋರಾಗಿ ಮಾತಾಡೋ. ಹಿಂಗೆ ಮಾತಾಡ್ತಾ ಇತ್ತು ಮಮ್ಮಿ. ಮಾತಾಡ್ತಾ ಇರ್ಬೇಕಾದ್ರೆ ಸುಜನು ಹಿಂಗೆ ಏನೋ ಹಿಂಗೆ ಅಂತು.
ಏನೋ ಅಜ್ಜಿ ಬಗ್ಗೆ ಅಯ್ಯೋ ನಿಮ್ಮ ಅಮ್ಮನ್ನ ಕೇಳಿದೆ ಅಂತ ಹೇಳು. ಯಾರು ಹೇಳಿದ್ರು? ಎಲ್ಲ ಬಿದ್ದು ನಗ್ತಾರೆ. ತುಂಬಾ ಜಾಲಿ ಮಾಡ್ಕೊಂಡು ಬಂದಿದ್ದಾರೆ ನೆನ್ನೆ ಮಧು ಅಕ್ಕನ ಮನೆಗೆ ಹೋಗಿ. 8 ಗಂಟೆಗೆ ಅಲ್ಲ 9 ಗಂಟೆಗೆ. ನಾನು ಎಷ್ಟು ಗಂಟೆಗೆ ಹೇಳ್ದೆ ಹೇಳಿ ಒಳಗೆ? ಅವ್ವ 9 ಗಂಟೆಗೆ ಬಂದ್ವಾ? 7:30 ಮಳೆಯಲ್ಲಿ ಬಂದಿದ್ದೀವಿ. ಏ ಇಲ್ಲ 7:30 ಬಾಬಾ. ಅವ್ವ ಉಣ್ಕೊಂಡು ಸುಮ್ಮನಿರು. 7:15. ಯಾಕೆ ಏಮವ್ರು ಬೇಗ ಹೋಗೋರು ಅಂತಂದ್ರೆ ಏಮವ್ರು ಬೇಗ ಹೋಗೋರು 7:30 ನಾನು ಬಂದಿದ್ದು 7:30 ಏಮ ಇರ್ತಾರೆ ಅಂತ. ಅದು ರಿಯಲ್ ಇದೆ ಹೇಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ. ಇವತ್ತಿನ ಪ್ಲಾನ್ ಸ್ವಲ್ಪ ಆಗ್ತಾ ಇದೆ, ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗದೆ ಪ್ರತೀಕ್ ಅವರು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಗಾಯ್ಸ್ ಇವತ್ತು ಕೂಡ ಸುಬ್ಬಿ ಆಚೆ ಹೋಗ್ತಾ ಇದ್ದಾರೆ ಗಾಯ್ಸ್ ನನ್ನ ಬಿಟ್ಟು. ಆನು ಸ್ನಾನ ಮಾಡ್ತಾ ಇದ್ದಾನೆ ಗಾಯ್ಸ್. ನಾನು ಅವಳು ಮಲ್ಕೋಬೇಕು ಗೈಸ್. ಇಲ್ಲ ಅವಳು ಮಲ್ಕೊಂಡಿದ್ದಾಳೆ, ಈಗ ನಾನು ಮಲ್ಕೊತೀನಿ, ನಾವು ಮಲ್ಕೊತಾನೆ. ಎಷ್ಟು ಟಯರ್ಡ್ ಆಗಿದೆ ಅಂದರೆ ಸಿಕ್ಕಾಬಡೆ ಬಾಡಿ ಡ್ರೈನ್ ಆಗ್ತಾ ಇದೆ. ಮಲ್ಕೋಬೇಕು. ಈಗ 12:52. ಮತ್ತೆ ನಿದ್ದೆ ಮುಗಿಸ್ಕೊಂಡ್ಬಂದು ಸಿಗ್ತೀನಿ. ಬಾಯ್. ಸೊ ಇವಾಗ ಮಲ್ಗಿ ಎದ್ದು ವಿಡಿಯೋ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಊಟ ಮಾಡಬೇಕು. ಈಗ ಸಮಯ ಬಂದು 2:15. ಪ್ರತೀಕ್ ಬಂದಿದ್ದಾರೆ ಮತ್ತೆ ವಾಪಸ್ ಕಂಟೆಂಟ್ ಶೂಟ್ಗೆ ಏನೋ ರೆಡಿ ಮಾಡ್ತಾ ಇದ್ದಾರೆ. ಸುಮ್ಮನೆ ಜಸ್ಟ್ ಹಿಂಗೆ ಅನ್ಕೊಂಡು ಬಂದೆ. ಓಕೆ, ಮತ್ತೆ ವಾಪಸ್ ಬರ್ತೀವಿ ರೀ. ನೀನು ಏನಕ್ಕೆ ಹಾಕೊಂಡೆ ನಂಗೆ ಗೊತ್ತು. ಅದಲ್ಲ ಆಟ ಆಡಕ್ಕೆ ಹೋಗಕ್ಕೆ ಕೊಟ್ಟಿದ್ರು ತಾನೇ ಇದನ್ನ. ಇಲ್ವಾ? ಬಾಯ್ ಬಾಯ್. ಅದೇನು ಶೋಲ್ಡ್ರಿಂಗ್ ಎತ್ಕೊಳ್ಳೋದು? ಅದು ಹಾಕೋತಿದ್ದಂಗೆ ದೊಡ್ಡ ಥರ ಅನಿಸ್ತಾರೆ. ಪೈಲಟ್ ಅದು ಚೆನ್ನಾಗಿತ್ತಲ್ಲ. ಏನಾಗ್ತಿದೆ? ಏನಕ್ಕೆ ಒಂಥರ ಇದೆಯಾ? ಹಾಂ, ಈಗ ಮನಸ್ಸಲ್ಲಿ ಏನು ಕಳವಳ ಆಯ್ತೈತೆ ಹೇಳಿ ಫಸ್ಟ್ ಹೇಳು. ಹೇಳು. ಏನು? ಎಲ್ಲ ಮಾಯೆ, ನಾಳೆ ನಾವು ಮಾಯೆ. ಇವನು ಹೇಳ್ಸಿದ್ದು ಸುಮ್ಮನಂತೆ ಶಾಕ್ ಆಗ್ಬಿಟ್ಟ ಅವನು. ಅದಕ್ಕೆ ಸಂಬಂಧನೇ ಇಲ್ಲ, ಸುಮ್ಮನಂತೆ. ಅವನು ಹೇಳ್ತಾನ. ಏ ಪಾಪ ಏನಾಗ್ತಿದೆ ಮೌಲ್ಯಶ್ರೀ ಪಳ್ಳ್ಯರ್? ಅಪ್ಪು ಕೇಳಪ್ಪು ಏನಾಗ್ತಿದೆ ಅಂತ. ಏನಾಗ್ತೈತಕ್ಕ? ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಏನು ಜೋಶಾಗಿ ಮಾಡೋಕ್ಕಾಗ್ತಿಲ್ವಾ? ಈಗ ಯಾರು ಕೇಳಿದ್ದು ನಿನಗೆ ಜೋಶ್ ಬೇಕು ಅಂತ? ಹಾಂ, ನಾನೇ. ಅವರಿಬ್ರು ನನ್ನನ್ನು ಇದು ಮಾಡಿ ಮಾತಾಡ್ತಾ ಇದ್ದಾರ ಜೊತೆಗೆ. ಏನು ಮಾಡ್ತಾ ಇದ್ದಾರೆ? ನಾನು ಯಾವಾಗೂ ಜಗಳ ಅವನ ಹತ್ರ ಹೆಂಗೆ ಮಾತಾಡ್ತೀನೋ ಹಂಗೆ ಮಾತಾಡ್ತಾ ಇದ್ದೀನಿ. ಅವಳು ಹೇ ಹೋಗು ನೀನು ಅಂತ ಅಂದ್ಲು. ನಂಗೆ ಅದು ಇಷ್ಟ ಆಗಿಲ್ಲ. ಓ, ನೀವಿಬ್ರು ಬೇರೆ ಮಾಡ್ತಾ ಇದ್ದಾರೆ ಅವರು. ನಾನೇ ಅಮ್ಮಿನಾ? ಈ ಸುಬ್ಬಿ ತುಂಬ ಕೊಬ್ಬಿ. ನನ್ನ ಹೆಸರು ಇನ್ಮೇಲೆ ಪ್ರಾಸ ಅಪ್ಪು ಅಂತ. ಸಾಕಾದಾಗ ಪ್ರಾಸ ಆಗ್ತೀನಿ. ಸೊ ಅದು ಬೇರೆ ಥರ ಆಗ್ಬಿಡುತ್ತಪ್ಪು. ಇದು ಪ್ರಾಸ್ ಅಪ್ಪು ಅಂತ ಹೇಳೋ ಬದಲು ಕ್ರಾಸ್ ಅಪ್ಪು ಅಂತ ಒಳ್ಳೆ ಪ್ರಾಸ ಪ್ರಾಸಪತಿ. ಇಲ್ಲಪ್ಪ, ನಾನು ಪ್ರತ್ಯೇಕ ಪ್ರೋ. ನಾನು ಅಲ್ಲ ಗಣೇಶ ಚೆನ್ನಾಗಿತ್ತಲ್ಲ, ಏನಕ್ಕೆ ಪ್ರತೀಕ್ ಅಂತ ಇಟ್ಕೊಂಡ್ರಿ ನೀವು? ಅದು 16 ವರ್ಷದಿಂದ ತಲೆಕೆಟ್ಟಾಗಿ ಉಟ್ಕೊಂಡಿದ್ದು. ಅದೇ ಕಂಟಿನ್ಯೂ ಆಗೈತೆ. ಗಣೇಶನ್ ಸರ್ನೇಮ್. ಅದೇನಾಯ್ತು ಗೊತ್ತಾ? ಸ್ಕ್ರೀನ್ ತಗೋ.
8ರಲ್ಲಿ ಆರ್ಕೂಟ್ ಅಂತ ಒಂದು ವೆಬ್ಸೈಟ್ ಇದು ಸೋಷಿಯಲ್ ಮೀಡಿಯಾ ಇತ್ತು ಅವಾಗ. ಸುಮಾರು ಗೊತ್ತಿದೆ, ನಿಮ್ಗೆ ತುಂಬ ಜನ ಗೊತ್ತಿರಲ್ಲ ಬಿಡಿ. ಅಲ್ಲಿ ನಾನು ಹೆಸರು ಬೇರೆ ಎಲ್ಲ ಇತ್ತರ ಪ್ರತೀಕ್ ಅಂತ ಇಡೋಣ ಅಂತ ಅಂದ್ಬಿಟ್ಟು ಪ್ರತೀಕ್ ಅಂತ ಇಟ್ಕೊಂಡೆ. ಅದು ಸೆಕೆಂಡ್ ನೇಮ್ ಕೇಳ್ತಾ ಇತ್ತು. ಆ ಟೈಮಲ್ಲಿ ಸರಿ ಓಕೆ ನಾನು ಅದೆಲ್ಲ ಯೂಸ್ ಮಾಡ್ತೀನಿಲ್ಲ. ಪ್ರೋ ಅಂದರೆ ಪ್ರೋ ಲೆವೆಲ್ ಅಂತ ಹೇಳ್ತಾರಲ್ಲ, ಸೊ ಪ್ರೋ ನಂದು ಅಪ್ಗ್ರೇಡ್ ವರ್ಷನ್ ಅದು ಅಂತ ಅಂದ್ಬಿಟ್ಟು ಪ್ರತೀಕ್ ಪ್ರೋ ಅಂತ ಅಲ್ಲಿ ಮಾಡಿದೆ. ಅಲ್ಲಿ ಸಿಕ್ಕಾಬಿಟ್ಟೆ ಫ್ರೆಂಡ್ಸ್ ಆಗೋರು ನನಗೆ. ಅವಾಗಲೇ 2008ರಲ್ಲಿ ಅಂದರೆ ನಾನು ಅವಾಗ ಇದು ಫಸ್ಟ್ ಇಯರ್ ಪಿ ಯು ನಾನು ನಾನು UKG. ಆವಾಗ ಎಲ್ಲ ಫ್ರೆಂಡ್ಸ್ ಆಗೋದ್ರಲ್ಲ, ಅದು ಹೆಸರು ಇಷ್ಟ ಆಗೋದು. ಫ್ರೆಂಡ್ಸು ತುಂಬ ಜನ ಪಾಪ, ಅದು ನಿಂಗೆ ಗೊತ್ತಿಲ್ಲ. ಅನ್ನೋನು ಎಲ್ಲರೂ ಅದು ಆರ್ಕೂಟಲ್ಲಿ ಫ್ರೆಂಡ್ಸ್ ಅವ್ರನ್ನೇ. ಅದಾಗಿ ಆಗ್ತಾ ಆಗ್ತಾ ಆರ್ಕೂಟ್ ಒಂಚೂರು ಕಮ್ಮಿ ಆಗಿ ಯಾಹೂ ಎಲ್ಲ ಜಾಸ್ತಿ ಇತ್ತು. ಫೇಸ್ಬುಕ್ ಅಂತ ಇಂಟ್ರೊಡ್ಯೂಸ್ ಆಯಿತು. ಅಲ್ಲೂ ಅದೇ ಹೆಸರು ಆಗ್ತದೆ. ಅಲ್ಲಿ ಜಾಸ್ತಿ ಜನ ಬಂದ್ಬಿಡೋದು ನನಗೆ. ಪ್ರತಿಪ್ರೋ ಅಂದ ತಕ್ಷಣ ಎಲ್ಲ ನಾನು ಮಾಡ್ತಿದ್ದೆ ಕಂಟೆಂಟು, ಫೋಟೋಸು, ಅದು ಇದಕ್ಕೆಲ್ಲ ಕಂಟೆಂಟ್ ಇತ್ತು. ಆಗಲೇ ಮಾಡ್ತಿದ್ದೆ ನಾನು ಕಂಟೆಂಟು. 2008-09 ಮೌಲ್ಯ ಡ್ಯಾಸ್ ಅಂತ. ಸೀರಿಯಸ್ಲಿ ನಾನು ಇಟ್ಟಿದ್ದು. ನಾವಿಬ್ರು ಡಿಸ್ಕಸ್ ಮಾಡಿದ್ವಿ. ಜ್ಞಾಪಕ ಆಯ್ತಾ? ಮೌಲ್ಯ ಡ್ಯಾನ್ಸ್, ನಾನು ಡ್ಯಾನ್ಸ್ ಡ್ಯಾಸ್ ಡ್ಯಾಸ್ ಅಂತ ಪ್ಲಾನ್. ಅದನ್ನ ಯಾರು ಹೇಳಿದ್ದು ಡ್ಯಾನ್ಸ್ ಅಂತ? ನೀನ್ ಡ್ಯಾನ್ಸ್ ಅಂದ್ರೆ ನಾನು ಚೆನ್ನಾಗಿದೆ ಅಂದೆ. ನಾವು ಒಂದು ಕನ್ನಡ ಇದನ್ನ ಮಾಡ್ತಾ ಇದ್ವಿ, ಅದ್ರಲ್ಲಿ ಕನ್ನಡ ಡ್ಯಾನ್ಸ್ ಅಂತ ಆಲ್ರೆಡಿ ಇತ್ತದು. ಆ ಡ್ಯಾನ್ಸ್ ಅನ್ನೋದ ನಾನು ಎತ್ಕೊಂಡಿದ್ದಷ್ಟೇ. ರಾಬ್ರಿ ಪ್ರೋ ಅನ್ನೋದೇನೋ ನಿಮ್ ಭಾವನೆ ಕಂಡಿದ್ದ. ನಾನು ವರ್ಕ್ ಮಾಡ್ತಿದ್ದೆ ಸಾಫ್ಟ್ವೇರಲ್ಲಿ. ನಾನು ವರ್ಕ್ ಮಾಡ್ತಿದ್ದ ಇದ್ರಲ್ಲಿ ಕನ್ನಡ ಹಾಡಿಗೆ ಕೂಡ ವರ್ಕೌಟ್ ಮಾಡಬೇಕು ಅನ್ನೋ ಒಂದು ವಿಷಯನ ತಗೊಂಡ್ ಬಂದಾಗ ಅದರಲ್ಲಿ ಕನ್ನಡ ಡ್ಯಾನ್ಸ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಆವಾಗ ಡ್ಯಾನ್ಸ್ ಅಂತ ಎತ್ಕೊಂಡಿದ್ದೆ. ಮೌಲ್ಯ ಡ್ಯಾನ್ಸ್ ಅಂದ್ರೆ ನನಗೇನು ಆಸೆ. ಸರಿ ಆಯ್ತು. ಮೌಲ್ಯ ಕ್ವೀನ್ ಏನಕ್ಕದು ಗೊತ್ತಿಲ್ಲ. ಅದು ಕ್ರಿಂಜ್ ಟೈಮ್. ನೀನು ಅಂತ ನಿಂದೇನು ಬಯೋದಲ್ಲಿ ನಾನವ ನಿಂದೇನು ಮಿಸ್ಟರ್ ಪರ್ಫೆಕ್ಟ್ ಆಟಿಟ್ಯೂಡ್ ವೈಪರ್ ಏನೇನು ಹಾಕ್ಬಿಡಿ. ನಾನು ನಿಂದು ಪ್ರೊಫೈಲ್ ನೋಡಿದಾಗ ಆಟಿಟ್ಯೂಡ್ ವೈಪರ್ ಆಗಿತ್ತು ಅದು. ಅದೇನು ನನ್ನಲ್ಲೂ ವ್ಯಾಂಪೈರ್ ಥರ ಇದೆ ನೋಡಿ. ನಾನು ವ್ಯಾಂಪೈರ್, ಅದಕ್ಕೆ ಆಟಿಟ್ಯೂಡ್ ವೈಪರ್. ಆಟಿಟ್ಯೂಡ್ ನನಗೆ ನನ್ನ ಆಟಿಟ್ಯೂಡು ವೈಪರ್. ನಾನು ನೀವೇನು ಕ್ರಿಂಜ್ ಆಗಿ ಇಟ್ಕೊಂಡಿಲ್ವಾ? ನಂದಿಲ್ಲ, ಅದೇ ಫಸ್ಟ್ ಲಾಸ್ಟ್ ಹೆಸರು ಒಂದು ಹೆಸರು ನಾನು ನೋಡಿದ್ರೆ ಅವಾಗಲಿಂದ ಬರೋರು ಒಂದೇ ಹೆಸರು, ಅದು ಪ್ರತೀಕ್ ಪ್ರೋ. ಒಂದು ಹೇಳ್ತೀನಿ, ಮಮ್ಮಿದು ಇಮೇಲ್ ಐಡಿ Prabhavati14 Purnima76@gmail.com. ಪೂರ್ಣಿಮಾ ಅವ್ರ ಹೆಸರು ಅಂತ ಅವ್ರು ಅನ್ಕೊಂಡಿದ್ದಾರೆ. ನೀವು ಪ್ರತೀಕ್ ಅನ್ಕೊಂಡಿದ್ರೆ ಹಂಗೆ ಅವ್ರು ಪೂರ್ಣಿಮಾ ಅಂತ ಅನ್ಕೊಂಡಿದ್ದಾರೆ. ಫೀಲ್ಸ್. ನಮ್ಮ ಅಪ್ಪನ ಹೆಸರು ಹೆಂಗ್ ಗೊತ್ತಾ? ವಿಜಯ್ ಕುಮಾರ್. ಅದು ಇದೆ ಒರಿಜಿನಲ್ ಹೆಸರ. ಪ್ರತೀಕ್ ತರ ಅದು. ಓಹ್, ಅವ್ರು ಇಟ್ಕೊಂಡ್ರೆ ಹೆಸರು. ಮನೇಲಿ ನನ್ನ ಒಬ್ಬನಿಗೆ ನನ್ನ ಹೆಸರು ಬಂದು ನಿತಿನ್ ಅಲ್ಲ ಬಾವ, ನನ್ನ ಹೆಸರು ಬಂದು ರಾಹುಲ್ ಅಂತ. ಓಕೆ. ಅಲ್ಲ, ನಾನು ಏನಕ್ಕೆ ಪ್ರತೀಕ್ ಅಂತ ಇಟ್ಕೊಂಡೆ ಅಂತಂದ್ರೆ ಪಾಪ ನಿಂಗೆ ಗೊತ್ತಿಲ್ಲ ಅಲ್ಲ ಏನಕ್ಕೆ. ಪ್ರತ್ಯಂಗಿರ ಸ್ಟಾರ್ಟ್ ಆಗುತ್ತೆ. ಎಸ್, ನಾನು ನಂಬಿರೋ ದೇವ್ರದ್ದು ಜೊತೆಗೆ ಆ ಟೈಮಲ್ಲಿ ಯಾರು ಪ್ರತೀಕ್ ಅನ್ನೋದು ಹೆಸರು ನಾನು ಸುತ್ತಮುತ್ತ ಸರೌಂಡಿಂಗಲ್ಲೇ ಇರಲಿಲ್ಲ. ಸರೌಂಡಿಂಗ್ ಮತ್ತು ಎಲ್ಲರೂ ಕೇಳ್ಪಟ್ಟು ಇಲ್ಲ. ಎಲ್ಲಿ ಕೇಳಿದ್ವಿ, ಎಲ್ಲಿ ಹುಡುಕಿದ್ರಿ ಹೆಸರನ್ನು? ನಮ್ದು ಇದ್ರದ್ದು ಶ್ಲೋಕಗಳಲ್ಲಿ ಐತೆ ಪ್ರತೀಕ್ಷೆ ಸಮಥಿಂಗ್ ಅದಲ್ಲ ವರ್ಡ್ ಅಂತ ತಗೊಂಡು ಮಾಡ್ಕೊಂಡಿದ್ದು. ಆವಾಗ ಇಟ್ಕೊಂಡಿದ್ದು. ಈಗ ನೋಡಿದ್ರೆ ಒಂದು ಸುಮಾರು ಜನ ಅವರೇ ಗೊತ್ತಿಲ್ಲ. ನಮ್ಮ ಸುತ್ತಮುತ್ತದ್ದು ಯಾರು ಇರಲಿಲ್ಲ. ಗಣೇಶ್ ಪ್ರತೀಕ್. ಅವಾಗ ಫ್ರೆಂಡ್ಸ್ ಎಲ್ಲ ಜಿ ಪಿ ಅಂತ ಕರಿತಾ ಇದ್ರು. ಪ್ರತೀಕ್ ನನಗೆ ಹೆಂಗನ್ನೋರು ಗೊತ್ತಾ? ಪಿ ಪಾಪಿ ಗೋಪಿ ಅಂತ ಹೋಗಲೇ ಪಾಪಿ ಹುಡುಕ್ತಾ ಪಾಪಿ. ನನಗೆ ಇಷ್ಟಲ್ಲೇ ಆಗ್ತೀನಿ ಟೋಪಿ. ಹುಡುಕು ನಾನೇ ಗೆಲ್ತೀನಿ ಈ ಪ್ರಾಸದ ಚಾಲೆಂಜಲ್ಲಿ. ಓ, ಇದು ಪ್ರಾಸನಿತಿನ್. ಕ್ರಾಸ್ ನಿತಿನಲ್ಲ, ಪ್ರಾಸನಿತಿನ್. ಅಷ್ಟೇ ಅಪ್ಪ, ಗೆದ್ದ. ನೀನೇ ಗೆದ್ದಿದ್ದು. ಏನು ಮಾಡೋಣ ಈಗ? ನಾನು ಹುಡುಕ್ತಾ ಇದ್ದೆ, ನನಗೂ ಸಿಗಲಿಲ್ಲ. ಇವನು ಒಂಥರ ಅಪ್ಪು ನೀನು. ಕ್ರೇಜಿ ಫೆಲೋ. ಅಂದ್ರೆ ಇವನ್ನ ನಾನು ನೋಡಿದ್ರೆ ಹೆಂಗ ಅನ್ಸುತ್ತೆ ಅಂದ್ರೆ ನನ್ನ ಓಲ್ಡ್ ವರ್ಷನ್. ಹಂಗಾಗಿ ಆಗಿ ಇವಾಗ ಹಿಂಗಾಗ್ಬಿಟ್ಟಿದ್ದೀನಿ. ನಾನು ಮುಂದಕ್ಕೆ ನಿಂತ ಈಗೇನ ಅವಳು? ಓ ಸಾರಿ ಬಾಬಾ, ಹಂಗಲ್ಲ. ಈಗೇನ ಅವಳು? ಅಂದ್ರೆ
ಈಗ ಅಷ್ಟೊಂದು ಅಷ್ಟೊಂದಾ ಆಕ್ಟಿವ್ ಇಲ್ಲ ಸ್ವಲ್ಪ. ಈಗ ಶಿ ಹಸ್ ಬಿಕಮ್ ಆಂಟಿ ಟೈಪ್ಸ್. ಪಾಪ ಅವಳಿಗೆ ನಿದ್ರೆ ಇಲ್ಲ, ಅದಕ್ಕೋಸ್ಕರ ಹಂಗೆ ಅವಳಷ್ಟು ಕೋತಿ ಥರ ಆಡ್ತಿರೋ ಯಾರೋ ಇದ್ರ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿ ಜಿಗಿತಿದ್ಲು ಇಲ್ಲಿಂದಲ್ಲ ಕೊಳಕ್ ಅಂತ. ವೆರಿ ಬರೀ ಆಕ್ಟಿವ್ ಅಲ್ಲ, ಹೈಪರ್. ಎಲ್ಲರೂ ಇವಳನ್ನ ಚೆಂಡು ಅಂತಿದ್ರು. ಗೈಸ್ ಆ್ಯಕ್ಚುಲಿ ನಾನು ಬ್ಲಡ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಕಾದು ಕೊಡೋಣ ಅಂತ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ, ಯಾಕಂದರೆ ಏನಾದರೂ ಬಂದರೆ ಕೌಂಟ್ಸು ಅವು ಇವು ಎಲ್ಲ ಅಂತ. ಆದರೂ ನನ್ನ ಗಂಡನ ಜೊತೆ ಬೈಕಲ್ಲಿ ಹೋಗ್ತಿದ್ದೀನಿ, ಏನೋ ಒಂಥರ ಖುಷಿ ಆಗ್ತಾ ಇದೆ. ಅದಕ್ಕೆ ಯಾಕೆ ನೀವು ಹಂಗೆ ಆಗ್ತಿದ್ದೀರಾ ಹಿಂಗೆ? ಪ್ರೆಗ್ನೆನ್ಸಿಯಿಂದ ಇಲ್ಲಿವರೆಗೂ ಚುಚ್ಕೊಂಡು ಮೌಲ್ಯ ಆಗಿ ಪಾಪ. ರಿಸಲ್ಟಲ್ಲಿ ಏನೂ ಇಲ್ಲ ಅಂತ ಬಂದ್ಬಿಟ್ರೆ ಸಾಕಪ್ಪ. ಇದು ರೋಡ್ ಬೀದಿನಲ್ಲಿ ಮೇಲ್ಗಡೆ ಕತ್ತಬೇಕು, ದಡದಲ್ಲಿ ಇಳಿಬೇಕು, ಬೀಳ್ತಾನೆ ನಮ್ಮಯ್ಯ, ಗಾಡಿಗೆ ಅಡ್ಡ ನಿಂತ್ಕೊತಾನೆ ಅಂತಾನೆ. ಸ್ವಲ್ಪ ಮತ್ತೆ ಕಪ್ಪಾಗಿದೆಯಲ್ಲ ಕೈಯೆಲ್ಲ, ಅದು ಯಾವುದು? ಬ್ರೇಕ್ ಇದ್ರ ಹತ್ರ ಇರುತ್ತಲ್ಲ. ಓ, ಆಟೋ ಅಂದರೆ ಇಷ್ಟ ಅವನಿಗೆ, ಆಟೋ ಅಂದರೆ ಇಷ್ಟ. ಪಾಪ ನೀನು ಈಗ ಹೈಟ್ ಆಗಿತ್ತು ಪಾಪ, ನಿಜವಾಗ್ಲೂ ನೀನು ಹೈಟ್ ಆದೆ. ನಮ್ಮ ಅಮ್ಮಗಿಂತ ಕುಳ್ಳಿ ಇದ್ದಿದ್ದು ಇಲ್ಲ, ಬಟ್ಟೆ ಏನಾಗಿಲ್ಲ. ಏನಕ್ಕೆ ಆಟೋ ಓಡಿಸ್ಕೊಂಡು ಹೋಗ್ತೀಯಾ? ನಮ್ಮ ಮನೆಗೆ ದೇವ್ರು ಬಂದ್ರೆ ಹಿಂಗೆ ಆಡೋದು. ಕೊಡಿ ಬಟ್ಟೆ, ನಾವು ಟಾಟಾ ಹೋಯ್ತಿ. ಒಂದು ಎಲ್ಲಿದೆ ನಿನ್ನ ಆಸೆಯಲ್ಲಿ ಕೊನೆಗಿದೆ. ನನಗೆ ಹೇಳ್ತಾ ಇರೋದು ಪ್ರತೀಕ್. ಏಕೆ ಕನಸು ಕಾಣುವೆ, ನಿಧಾನಿಸು ಗೋಲ್ಡ್ ಚೈನ್ ಕೇಳಿದಕ್ಕೆ ನಿಧಾನಿಸು ಅಂತ ಇದ್ದಾರೆ. ಹಂಗಲ್ಲ, ಫಸ್ಟ್ ಆಡಿದ್ದೆ ಅದು. ಲಾ ಲಾ ಅವ್ನು ಶರ್ಟಿಗೆ ಯಾಕ್ರಿ ಓಡಿಸ್ತೀರಾ ನೀವು? ನಾನು ಹಂಗೆ ಏನಕ್ಕೆ? ಬಾನಿಗೊಂದು ಎಲ್ಲಿದೆ. ಮ್ಯಾಟ್ರೇ ಚೇಂಜ್ ಮಾಡ್ಬಿಟ್ರು ಗೈಸ್. ಯಾವಾಗೂ ಹಂಗೆ ಹಿಂಗ್ ಅಂತಾರ ನನಗೆ, ಹಿಂಗ್ ಸ್ವೆಟ್ಟಿಂಗ್ ಒರೆಸ್ಬಿಟ್ಟು ಹಿಂಗ್ ಒರೆಸ್ತಾರೆ. ಏಕೆ ಕನಸು ಕಾಣುವೆ ಕೂದರೆ ಪಾಪ ನೀವು ಚೆನ್ನಾಗಿ ಆಡ್ತಿದ್ದಾರೆ. ಮರಳಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನಡೆಸಿದಂತೆ ಬಾಳಲೇನು, ನಾವು ನಡೆಸಿದಂತೆ ಅಲ್ಲ, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವೇತಕ್ಕೆ. ಪಾಪ ತಪ್ಪಾಡ್ರು ಹೊಡೆದು ಬಿಡ್ತೀನಿ ಪಾಪ. ಗೊತ್ತಿಲ್ಲ, ಲಿರಿಕ್ಸ್ ನೋಡಿಲ್ಲ ನಾನು. ಅದೇನೇ ಆಗಲಿ ಅವನೇ ಕಾರಣ, ಭಾನಿಗೊಂದು ಸೈಲೆಂಟಾಗಿ ನನ್ನ ಮಗಳು ಈಗ ಮೇಲ್ ನೋಡ್ತಾ ಇದ್ದಾಳೆ. ಆದರೆ ಈಗ ಮತ್ತೊಮ್ಮೆ ಕಿವಿಗೆ ತಿರುಪನ್ನು ಹಾಕುವ ಸಮಯ. ಇಲ್ಲ ಈಸಿಯಾಗಿ ಹೋಗುತ್ತಲ್ಲ, ಮತ್ತೆ ದೊಡ್ಡದಾಗಿ ಬಿಟ್ಬಿಟ್ಟವ್ರೆ ಸ್ಟಾರ್ಟಿಂಗ್. ರೈಟಮ್ಮ, ತೆಗೆದುಕೊಳ್ಳಿ ನನ್ನ ಮಗಳನ್ನು. ಚೆಕ್ ಕೊಡಮ್ಮ. ಹಾಂ, ಇದು ಅವರು ಫಸ್ಟ್ ಒಂಥರ ಗುಂಡು, ಮಾಮೂಲಿ ಗುಂಡು ಬರುತ್ತಲ್ಲ, ದಪ್ಪು ಥಿಕ್ನೆಸ್ ಆಗಿತ್ತು. ಚುಚ್ಚಿದ್ದು ಆ ಥರ ಚುಚ್ಚಿಬಿಟ್ಟಿದ್ರು. ಇದು ನೋಡ್ರಿ, ಅದೇ ಥರನೇ. ನನ್ನ ಕಷ್ಟ ನಾನು ಚುಚ್ಕೋಬೇಕು, ಅದು ಕ್ಲೋಸ್ ಆಗ್ಬಿಡಿದ್ರೆ. ಓ, ನೀನು ಚೂಸ್ಕೊಂತೀಯಾ? ಅಮ್ಮ ತಗೊಳ್ಳಿ. ಇಲ್ಲ, ನಾನು ಓಡೋಗ್ತೀನಿ ಈಗ. ಕೊಡಿ. ಇಲ್ಲ, ಆಲ್ರೆಡಿ ಚುಚ್ಚಿದ್ರು. ಹಾಂ, ಕೊಡಿ, ಇಟ್ಕೊಂಡು.
ತೋರಿಸು. ಈ ಥರ ಅಲ್ಲಿ ಇಲ್ಲಿ ಈ ಥರ ರೌಂಡ್ ಸುತ್ತು. ಇಲ್ಲವ ನನ್ನವ ಇಲ್ಲ ಆ ದಿಂಡಿಂದ ಕೆಳಗಡೆಕ್ಕೆ ಕಂಬ ಹೋಯ್ತಾ ಇಲ್ಲ. ಮೇಲ್ಗಡೆ ಹೋಗುತ್ತೆ. ಇಲ್ಲ ಅಲ್ಲಾಂದ್ರೆ ಒಂದ್ ಕುಡಿ ಹಂಗೇನೆ. ಅಲ್ಲಾಡಿದ್ರೆ ಒಂದು ಕುಡಿ ಅಂತ. ಚಿಕ್ಕೋಳ ಅವನಿಗಮ್ಮ ನಾನು ನೋಡಲ್ಲಪ್ಪ, ಅದು ಬ್ಲಡ್ ಬೇರೆ ಬರ್ತೈತೆ ಒಂಥರ ಇದಾಗುತ್ತೆ. ಹಂಗೆ ಸೌಂಡ್ ಬರ್ಬೇಕು ಹಂಗೆ. ಈಗ ಪ್ರತೀಕ್ ಫೇಸ್ ನೋಡಿ ಗೈಸ್ ಹೆಂಗಾಗಿದೆ. ಏನಕ್ಕೆ ಹಿಂಗಿದ್ದೀರಾ? ಪಾಪ ಅದು ಹಿಡಿದು ಅದೆಲ್ಲ ನಂಗೆ ಇತ್ತಿರಲ್ಲ, ಆಗಲ್ಲ ಈಗ. ಹಿಂಸೆ ಆಗುತ್ತೆ. ನಾನು ಚುಚ್ಕೊಂಡಿದ್ದಕ್ಕೆ ಅಳ್ತಾ ಇದ್ರಾ? ಟೆನ್ಷನ್ ಆಗೋಯ್ತು. ಅವ್ರು ಬೇರೆ ಮೇಲೆ ಕೆಳಗಡೆ ಚುಚ್ಚಿಕೊಂಡು ಫಸ್ಟ್ ಆಚಾರ ಚುಚ್ಚೋದು. 2 ಸಲ ಚುಚ್ಚಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಇದು ಗೈಸ್. ನಾನು ಒಂದು ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ನೀವೆಲ್ಲರೂ ಕಮೆಂಟಲ್ಲಿ ತಿಳಿಸಿ, ಪ್ರತೀಕ್ಗೆ ಮೋಟಿವೇಟ್ ಮಾಡಿ. ಒಂದು ಬಂದು ಏನಂದರೆ ಹೇಳ, ಪ್ರತೀಕು ಒಂದು ರಾತ್ರಿ ಪೂರ್ತಿ ನನ್ನ ಮಗಳನ್ನ ನೋಡ್ಕೋಬೇಕು ಅಂತ. ಇವಳು ಯಾಕಪ್ಪ ಹಿಂಗೆ ಮಾಡ್ತಾಳ? ಬೇಡನಾ? ಹಾಂ, ಏನಂತೀರಾ ಪ್ರತೀಕ್? ಇಲ್ಲಿ ನೋಡಿ ಮಾತಾಡಿ ಫಸ್ಟು, ಆಮೇಲೆ ನೋಡ್ಕೊಳ್ಳಿ. ಹಾಂ, ಚೆನ್ನಾಗೇ ಇದ್ದೀರಾ ನೀವು? ಓಕೆ. ಸರ್ ಸಿಕ್ಕಿದ್ರಾ ಗೈಸ್? ನೀವು ಕಮೆಂಟ್ ಮಾಡಿ ಗೈಸ್. ಓಕೆ ಓಕೆ, ಪ್ಲೀಸ್ ಲಿಂಕ್ ಕಳಿಸ್ಕೊಟ್ಬಿಡ್ತೀರಾ? ಇವತ್ತು ನಾನು ಆಫ್ಟರ್ ಲಾಂಗ್ ಟೈಮ್ ಅಪ್ಪು ಜೊತೆ ಮಾತಾಡ್ತಾ ಇದ್ದೆ. ಯಾಕಂದರೆ ಅಪ್ಪು ಸ್ವಲ್ಪ ಎಲ್ಲ ಕೆಲಸದಲ್ಲೂ ಬ್ಯುಸಿ ಆಗಿಬಿಟ್ಟಿದ್ದ. ತುಂಬ ದಿನ ಆಗಿತ್ತು ಅನಿಸ್ತು ನಾನು ನಿತಿನ್ ಜೊತೆ ಮಾತಾಡಿ. ಹಾಯ್ ನಿತಿನ್, ರಿಯಲ್ ಹೆಸರು ನಿತಿನ್ ಒಂದು. ತಿರ್ಗೋ ಈ ಕಡೆ ಹಿಂಗೆಂಗೋ ಕಾಣಿಸ್ತೈತಿ ಹಿಂದೆ. 2 AM ನಮ್ಮ ಅಕ್ಕಂಗೆ ನನ್ನ ಜೊತೆ ಮಾತಾಡಬೇಕು ಅನ್ನಿಸುತ್ತೆ. ಅದೇ ಗರ್ಲ್ ಫ್ರೆಂಡ್ಸ್ಗೋಸ್ಕರ ಇಷ್ಟು ದಿನ ಇಡೀ ರಾತ್ರಿ 2 ದಿನ 24 ಗಂಟೆಯಿಂದ ಪ್ಲಸ್ 48 ಗಂಟೆ ಎದ್ದಿರ್ತೀನಿ ನಾನು. ಏನಕ್ಕಂದರೆ ದಟ್ ಈಸ್ ಗರ್ಲ್ಫ್ರೆಂಡ್. ಓಕೆ, ಅವ್ನ ಗರ್ಲ್ಫ್ರೆಂಡ್ ಜೊತೆ ಮಾತಾಡ್ಕೊಂಡೆ ಖುಷಿಯಾಗಿರಲಿ. ನಾವೆಲ್ಲ ಇಲ್ಲಿ ಮಕ್ಕಳಿಗೆ ಹಿಂಗಿರೋಣ. ಆ್ಯಂಡ್ ಅವರು ಅದೇ ಜಾಗಕ್ಕೆ ಬರ್ತಾರೆ ಅಲ್ವಾ? ಇಷ್ಟು ದಿನ ಖುಷಿಯಾಗಿರೋದಕ್ಕೆ ಸಾಧ್ಯ ಅಪ್ಪು ನೀನು? ಸರಿ, ಯಾವಾಗ ಬಂದ್ಬಿಟ್ಟು ಹೇಳ್ತೀನಿ ಮೊಳಕ ಅವತ್ತು ಹೇಳ್ಬಿಟ್ಟೆ ಕ್ಷಮಿಸಿ. ನಾನು ಈ ಸಿಚುವೇಶನ್ ಇದ್ದೀನಿ. ಬಾ, ನಾವಿಬ್ರು ಮಾತಾಡೋಣ. ಕಮ್ ಲೆಟ್ಸ್ ಟಾಕ್. ಅವಾಗೂ ಮಾತಾಡ್ತೀವಿ, ಇವಾಗೂ ಮಾತಾಡ್ತೀವಿ.
ಅದು ಏನಂದ್ರೆ ಅದು ಸ್ಯಾಡ್ ವಿಷಯ, ಅವನು ಗರ್ಲ್ ಫ್ರೆಂಡ್ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ see you all, take care, bye bye, good night everyone.